ಪುಸ್ತಕ ವಾಚನಕ್ಕೆ ಸ್ವಾಗತ. ವಿಜ್ಞಾನ ಭೈರವ ತಂತ್ರ, ಇದನ್ನು ನಾವು ನೋಡ್ತಾ ಇದ್ದೀವಿ. ಈಗ ಎರಡನೇ ಪ್ರಶ್ನೆ, ಈ ಕನಸು, ಈ ಅತಿಯಾದ ನಿದ್ರೆ ಇದನ್ನು ಮೀರುವುದು ಹೇಗೆ? ಈ ಪ್ರಶ್ನೆ ಅರ್ಥಗರ್ಭಿತವಾಗಿದೆ. ಇದರ ವಿಚಾರವಾಗಿ ಇನ್ನು 2 ಪದ್ಧತಿಗಳನ್ನು ತಿಳಿಸುವೆ. ಇಡೀ ಜಗತ್ತು ಒಂದು ಕನಸು ಎಂದು ಭಾವಿಸಲು ಶುರು ಮಾಡಿ, ನೀವು ಮಾಡುತ್ತಿರುವ ಪ್ರತಿಯೊಂದು ಕೆಲಸವೂ ಕನಸು. ತಿನ್ನುವುದು, ನಡೆಯುವುದು ಎಲ್ಲವೂ ಕನಸು. ಇದರಿಂದಲೇ ಜಗತ್ತು ಮಾಯಾ ಎನ್ನುವುದು. ಇದು ತತ್ವಶಾಸ್ತ್ರಾಧಾರಿತವಾದವಲ್ಲ. ಶಂಕರರ ಈ ತತ್ವವನ್ನು ಜರ್ಮನ್, ಫ್ರೆಂಚ್, ಇಂಗ್ಲಿಷ್ ಇತರ ಭಾಷೆಗಳಿಗೆ ಭಾಷಾಂತರ ಮಾಡಿದಾಗ ಶಂಕರರು ಒಬ್ಬ ತತ್ವಶಾಸ್ತ್ರಜ್ಞ ಎಂದು ಭಾವಿಸಿದರು. ಬರ್ಕಲಿ ಎಂಬ ಶಾಸ್ತ್ರಜ್ಞ ಹೇಳುವುದು, ಇಡೀ ಜಗತ್ತು ಒಂದು ಕನಸು ಹಾಗೂ ಅದು ನಮ್ಮ ಮನಸ್ಸಿನ ಯೋಜನೆ ಹಾಗೂ ಅವನು ಅದನ್ನು ಕಲ್ಪನೆಯಾಗಿ ಪ್ರತಿಪಾದಿಸಿದನು. ಅಂದರೆ ಶಂಕರರ ರೀತಿ ಕನಸು ತತ್ವಶಾಸ್ತ್ರ ಅಲ್ಲ, ಧ್ಯಾನದ ಪೂರಕವಾಗಿ ಇದನ್ನು ಆಧಾರವಾಗಿ ತೋರಿಸುತ್ತಾರೆ. ಕನಸಿನಲ್ಲಿ ಎಚ್ಚರವಾಗಿ ಇರಬೇಕೆಂದರೆ ನೀವು ಈ ಧ್ಯಾನವನ್ನು ಶುರು ಮಾಡಬೇಕು. ನಿಜವಾಗಿ ಕನಸಿನಲ್ಲಿ ಕನಸು ಎಂದು ಭಾವಿಸುವುದಕ್ಕೆ ಅಸಾಧ್ಯ. ಸತ್ಯವೆಂದೇ ಭ್ರಮಿಸುತ್ತೇವೆ. ಇದನ್ನು ಸತ್ಯವೆಂದು ನೀವು ಏಕೆ ಭ್ರಮಿಸುತ್ತೀರೆಂದರೆ, ಪ್ರತಿನಿತ್ಯ ನಡೆಯುವುದೆಲ್ಲ ಸತ್ಯವೆಂದು ತಿಳಿದಿರುವುದರಿಂದ ರಾತ್ರಿಯಲ್ಲಿ ಕಾಣುವ ಕನಸು ಸತ್ಯವೆಂದೇ ತಿಳಿಯುತ್ತೀರಿ. ಅದೇ ನಮ್ಮ ಸ್ವಭಾವವಾಗಿದೆ. ಮಾತನಾಡುವುದು, ತಿನ್ನುವುದು, ಸ್ನಾನ ಮಾಡುವುದು ಎಲ್ಲವೂ ಸತ್ಯವೆಂದೇ ತಿಳಿದಿರುವ ನಿಮಗೆ ಅದು ಸ್ವಭಾವವಾಗಿಯೇ ಮನಸ್ಸು ಭ್ರಮಿಸಿದೆ. ಕನಸು ಕಾಣುವ ಸಮಯದಲ್ಲೂ ಇದೇ ಸ್ವಭಾವ ಮುಂದುವರಿಯುತ್ತದೆ. ಇದನ್ನು ಸ್ವಲ್ಪ ಅವಲೋಕಿಸೋಣ. ಕನಸಿಗೂ ವಾಸ್ತವಿಕತೆಗೂ ಹೋಲಿಕೆ ಇರಬಹುದು. ಇಲ್ಲದಿದ್ದರೆ ಈ ಸ್ವಭಾವ ಬರುವುದು ಕಷ್ಟ. ನಾನು ನಿನ್ನನ್ನು ನೋಡುತ್ತಿದ್ದೇನೆ, ನಂತರ ನನ್ನ ಕಣ್ಣನ್ನು ಮುಚ್ಚುತ್ತೇನೆ, ಕನಸಿನಲ್ಲಿ ಮತ್ತೆ ನಿನ್ನನ್ನು ನೋಡುತ್ತೇನೆ. ಈ 2 ನೋಟದಲ್ಲಿ ವ್ಯತ್ಯಾಸ ಇಲ್ಲ. ವಾಸ್ತವಿಕ ನೋಡುವಾಗಲೂ ನಾನು ಏನು ಮಾಡುತ್ತಿದ್ದೆ? ನಿನ್ನ ಬಿಂಬ ನನ್ನ ಕಣ್ಣಲ್ಲಿ ಇತ್ತು, ನಾನು ನೋಡುತ್ತಿರಲಿಲ್ಲ. ನಿನ್ನ ಚಿತ್ರ ನನ್ನ ಕಣ್ಣ ಕನ್ನಡಿಯಲ್ಲಿ ಇತ್ತು. ನಂತರ ಆ ಚಿತ್ರ ಯಾವುದೋ ಅಗೋಚರ ರೀತಿಯಲ್ಲಿ ಬದಲಾವಣೆ ಆಯಿತು. ವಿಜ್ಞಾನಕ್ಕೆ ಈಗಲೂ ಇದು ಹೇಗೆ ಎಂದು ತಿಳಿದಿಲ್ಲ. ಚಿತ್ರವು ರಾಸಾಯನಿಕವಾಗಿ ಬದಲಾವಣೆ ಹೊಂದಿ ತಲೆಯ ಯಾವುದೋ ಮೂಲೆಯನ್ನು ಸೇರಿತು. ಇದು ವಿಜ್ಞಾನಕ್ಕೆ ತಿಳಿದಿಲ್ಲ. ಇದು ಕಣ್ಣಿನಲ್ಲಿ ಆಗುತ್ತಿಲ್ಲ. ಕಣ್ಣು ಕೇವಲ ಕಿಟಕಿಗಳು ಮಾತ್ರ. ನಾನು ಕಣ್ಣಿನಿಂದ ನೋಡುತ್ತಿಲ್ಲ, ಕಣ್ಣಿನ ಮೂಲಕ ನೋಡುತ್ತಿದ್ದೇನೆ. ಕಣ್ಣಿನಲ್ಲಿ ನಿಮ್ಮ ಪ್ರತಿಫಲನವಾಗುತ್ತದೆ. ನೀವು ಚಿತ್ರವಿರಬಹುದು, ವಾಸ್ತವವೂ ಇರಬಹುದು, ನೀವೇ ಕನಸಾಗಿರಬಹುದು. ತಿಳಿಯಿರಿ, ಕನಸು 3 ಆಯಾಮ ಉಳ್ಳದ್ದು, ಚಿತ್ರವು 2 ಆಯಾಮ ಉಳ್ಳದ್ದು. ಅದನ್ನು ಗುರುತಿಸಬಹುದು. ಕನಸು 3 ಆಯಾಮ. ಆದ್ದರಿಂದ ಕನಸು ನಿಮ್ಮಂತೆಯೇ ಕಾಣಿಸುತ್ತದೆ. ವಾಸ್ತವಿಕತೆಗೂ ಕನಸಿಗೂ ವ್ಯತ್ಯಾಸವೇ ಇರುವುದಿಲ್ಲ. ಇದನ್ನು ಕಣ್ಣುಗಳು ನಿಷ್ಕರ್ಷ ಮಾಡುವುದಕ್ಕೆ ಆಗದು. ಚಿತ್ರವು ರಾಸಾಯನಿಕ ಸುದ್ದಿವಾಹಕಗಳಾಗಿ ಬದಲಾಗುತ್ತದೆ. ಇದು ವಿದ್ಯುತ್ ತರಂಗಗಳಂತೆ ಇದ್ದು ತಲೆಯ ಒಂದು ಭಾಗದಲ್ಲಿ ಇರುತ್ತದೆ. ನೋಟದಲ್ಲಿ ಕಣ್ಣು ಯಾವ ಪಾತ್ರ ವಹಿಸುತ್ತದೆ ಹಾಗೂ ಅದು ಸಂಧಿಸುವ ಜಾಗ ಯಾವುದೆಂದು ಇನ್ನೂ ತಿಳಿದಿಲ್ಲ. ತರಂಗಗಳು ನನ್ನನ್ನು ತಲುಪುತ್ತವೆ ಹಾಗೂ ಸಂಕೇತ ಬಿಡಿಸಿಕೊಳ್ಳುತ್ತದೆ. ಇದರಿಂದ ಏನಾಗುತ್ತದೆ ಎಂದು ತಿಳಿಯುತ್ತದೆ. ನಾನು ಒಳಗೆ ಇರುತ್ತೇನೆ ಹಾಗೂ ನೀವು ಯಾವಾಗಲೂ ಹೊರಗೆ ಇರುತ್ತೀರಿ. ಭೇಟಿಯೇ ಇಲ್ಲ. ನೀವು ವಾಸ್ತವಿಕತೆಯೋ ಕನಸೋ ಗೊತ್ತಾಗುವುದೇ ಇಲ್ಲ. ಈ ಕ್ಷಣವು ನೀವು ಎದುರಿಗೆ ಇರುವಿರೋ ಅಥವಾ ಕನಸೋ ತಿಳಿಯುತ್ತಿಲ್ಲ. ಆಲಿಸುತ್ತಿರುವಿರಿ ಎಂದರೆ ಹೇಗೆ ಹೇಳುವುದು? ಕನಸೂ ಇರಬಹುದು, ಗೊತ್ತಿಲ್ಲ. ಆದ್ದರಿಂದಲೇ ಬೆಳಗಿನಿಂದ ಇರುವ ಭಾವನೆಯೇ ರಾತ್ರಿಯೂ ಮುಂದುವರಿಯುತ್ತದೆ. ಕನಸು ಸಹ ನಿಜದಂತೆ ಇರುತ್ತದೆ. ಇದರ ವಿರುದ್ಧವಾಗಿ ಪ್ರಯತ್ನಪಡಿ. ಶಂಕರರು ಹೇಳುವ ಪ್ರಕಾರ ಜಗತ್ತೇ ಒಂದು ಮಾಯೆ. ಇಡೀ ಜಗತ್ತು ಕನಸಿನಲ್ಲಿದೆ ನೆನಪಿಡಿ. ಹಾಗಾದರೆ ನಾವು ಯಾವುದೇ ಆಹಾರ ಸ್ವೀಕರಿಸುವುದು ಬೇಡ, ತಿನ್ನುತ್ತಾ ಇದೊಂದು ಕನಸು ಎಂದು ಹೇಳುವುದು ಏಕೆ? ತಿನ್ನುವುದೇ ಬೇಡ ಎನ್ನುವ ಮೂರ್ಖರು ನಾವು. ನೆನಪಿರಲಿ, ನಿಮಗೆ ಹಸಿವಾದರೆ ಅದು ಕನಸು, ತಿಂದರೆ ಅದೂ ಕನಸು. ಶಂಕರರು ಕನಸನ್ನು ಬದಲಾಯಿಸಲು ಇಲ್ಲಿ ಹೇಳುತ್ತಿಲ್ಲ. ಕನಸನ್ನು ಬದಲಾಯಿಸಲು ಮಾಡುವ ಪ್ರಯತ್ನವೂ ಸತ್ಯವೆಂದು ವಾಸ್ತವಿಕತೆಯನ್ನು ಬೆಂಬಲಿಸುತ್ತದೆ. ಯಾವುದು ಇದೆಯೋ ಅದು ಕನಸು. ಯಾವುದನ್ನು ಬದಲಾಯಿಸಲು ಹೋಗಬೇಡ. 3-4 ವಾರಗಳ ತನಕ ನೀವು ಮಾಡುತ್ತಿರುವುದೆಲ್ಲವೂ ಕನಸೆಂದೇ ತಿಳಿಯಿರಿ. ಶುರುವಿನಲ್ಲಿ ಸ್ವಲ್ಪ ಕಷ್ಟ. ಹಳೆಯದಕ್ಕೆ ಜೋತು ಬೀಳುತ್ತೇವೆ. ವಾಸ್ತವಿಕತೆಯನ್ನು ಹಲವಾರು ಸಲ ಕನಸೆಂದೇ ತಿಳಿಯಿರಿ.
3-4 ವಾರಗಳ ನಂತರ ಅದನ್ನು ಪ್ರಯತ್ನಪಟ್ಟರೆ 5-6ನೇ ವಾರ ಕಾಣುವ ಕನಸನ್ನು ಇದು ಸತ್ಯವಲ್ಲ, ಕನಸು ಎಂದು ತಕ್ಷಣ ತಿಳಿಯುತ್ತದೆ. ಅರಿವಿನಿಂದ ಕನಸನ್ನು ತಿಳಿಯುವ ರೀತಿ ಇದು ಒಂದು ಬಗೆಯ. ರಾತ್ರಿ ಕನಸನ್ನು ಕಾಣುತ್ತಿರುವಾಗ ಇದು ಸತ್ಯವಲ್ಲ, ಕನಸು ಎಂದು ತಿಳಿದರೆ ಸಾಕು. ಬೆಳಗಿನ ಸಮಯದಲ್ಲಿ ನಡೆಯುವ ಪ್ರತಿಯೊಂದು ಕ್ರಿಯೆಯೂ ಕನಸೆಂದೇ ತಿಳಿಯುವ ಅಭ್ಯಾಸವಾಗುತ್ತದೆ. ಪ್ರಾರಂಭದಲ್ಲಿ ಅಭ್ಯಾಸವಾಗುವ ತನಕ ನಂಬಿಕೆಯಿಂದ ಇರಿ. ಎಲ್ಲವೂ ಕನಸು ಎಂದೇ ಪದೇ ಪದೇ ಹೇಳುತ್ತೀರಿ. ರಾತ್ರಿಯ ಕನಸು ನಿಜವಲ್ಲ, ಅದು ಕನಸು ಎಂದು ತಿಳಿಯುವ ಸಮಯ ಬಂದ ನಂತರ ಬೆಳಗಿನ ಹೊತ್ತು ಏಳುವಾಗ ನಿದ್ದೆಯಿಂದ ಏಳುತ್ತಿರುವೆವೆಂದು ನಿಮಗೆ ಅನ್ನಿಸುವುದಿಲ್ಲ. ಒಂದು ಕನಸಿನಿಂದ ಇನ್ನೊಂದು ಕನಸಿಗೆ ತೆರಳುತ್ತಿರುವೆನೆಂದು ಅನ್ನಿಸುತ್ತದೆ. ಇದು ಸತ್ಯವಾಗುತ್ತದೆ. 24 ಗಂಟೆಯೂ ಕನಸಿನಲ್ಲೇ ಇರುವಿರಾದರೆ ತಿಳಿಯಿರಿ, ಈಗ ನೀವು ನಿಮ್ಮ ಕೇಂದ್ರದಲ್ಲಿ ಇರುವಿರಿ. ಈಗ ನಿಮ್ಮ ಅರಿವು ಎರಡೂ ಕಡೆ ಇರುವ ಬಾಣದಂತೆ ಇರುತ್ತದೆ. ನೀವು ಕನಸುಗಳನ್ನು ಅನುಭವಿಸುತ್ತಿರುವಿರಿ. ಅನುಭವಿಸಲು ಶಕ್ಯರಾದರೆ ನೀವು ಕನಸು ಕಾಣುವ ನಾನು ಆಗುವಿರಿ. ಕನಸನ್ನು ನಿಜವೆಂದು ಭಾವಿಸಿದರೆ ನಾನು ಇರುವುದಿಲ್ಲ. ಚಲನಚಿತ್ರವು ವಾಸ್ತವಿಕವಾದರೆ ನೀವು ನಿಮ್ಮನ್ನು ಮರೆಯುವಿರಿ. ಒಮ್ಮೆ ಚಿತ್ರವು ನಿಂತರೆ ಅದು ಸತ್ಯದಲ್ಲಿ ಎಂದು ತಿಳಿಯುವಿರಿ. ನಿಮ್ಮ ವಾಸ್ತವಿಕತೆ ನಿಲ್ಲುತ್ತದೆ. ನಿಮ್ಮನ್ನು ನೀವು ತಿಳಿಯಬಹುದು. ಇದು ಒಂದು ವಿಧ. ಇದು ಭಾರತದ ಅತ್ಯಂತ ಹಳೆಯ ವಿಧಾನ. ಮನೆ ಕಟ್ಟಡ ಸುಳ್ಳು ಎನ್ನುವುದಿಲ್ಲ. ಸುಳ್ಳಾದರೆ ಗೋಡೆಯ ಮೂಲಕ ನುಸುಳಬಹುದು. ಇದು ನಮ್ಮ ಅರ್ಥವಲ್ಲ. ಇದನ್ನು ಶಾಸ್ತ್ರದ ಮೂಲಕ ಹೇಳುತ್ತಿಲ್ಲ. ಇದು ವಾದ ಅಲ್ಲ, ತಿಳಿಯಲು ಒಂದು ಮಾರ್ಗ. ವಿಜ್ಞಾನಿ ಬರ್ಕಲಿ ಪ್ರಪಂಚವೊಂದು ಕನಸು ಎಂದು ಪ್ರತಿಪಾದಿಸಿದನೆಂದು ಹೇಳಿದ್ದೆ. ಒಂದು ದಿನ ವಾಸ್ತವಿಕವಾದಿ ಡಾಕ್ಟರ್ ಜಾನ್ಸನ್ ಎಂಬುವನೊಡನೆ ವಾಯುವಿಹಾರ ಮಾಡುತ್ತಾ ತನ್ನ ಪ್ರಬಂಧದ ವಿಚಾರವನ್ನು ತಿಳಿಸಿದನು ಹಾಗೂ ಅವನ ಅಭಿಪ್ರಾಯವನ್ನು ಕೇಳಿದನು. ಸ್ವಲ್ಪ ದೂರ ಕ್ರಮಿಸಿದ ಬಳಿಕ ಡಾಕ್ಟರ್ ಜಾನ್ಸನ್ ಒಂದು ಕಲ್ಲನ್ನು ತೆಗೆದುಕೊಂಡು ಬರ್ಕಲಿ ಕಾಲನ್ನು ಜಜ್ಜಿದನು. ರಕ್ತವು ಹರಿದು ಬರ್ಕಲಿ ನೋವಿನಿಂದ ಅರಚಿದನು. ಈ ಕಲ್ಲು ಸತ್ಯವಲ್ಲ, ಒಂದು ಕನಸು ಎಂದಾದರೆ ಕಿರಿಚುವುದು ಏಕೆ ಎಂದು ಕೇಳಿದನು. ನೀನು ಏನೇ ಪ್ರತಿಪಾದಿಸಿದರೂ ಕಲ್ಲು ಸತ್ಯವೆಂದೇ ನಂಬಲೇಬೇಕು. ನೀನು ನಂಬುವುದೊಂದು, ಪ್ರತಿಪಾದನೆ ಇನ್ನೊಂದು, ಹೀಗೇಕೆ? ನಿನ್ನ ಮನೆ ಕೇವಲ ಒಂದು ಕನಸಾದರೆ ಈಗ ನೀನು ಹೋಗುವುದಿಲ್ಲಿಗೆ? ಈ ಬೆಳಗಿನ ವಿಹಾರದ ನಂತರ ಎಲ್ಲಿಗೆ ಹೋಗುವೆ? ನಿನ್ನ ಹೆಂಡತಿ ಒಂದು ಕನಸಾದರೆ ಮತ್ತೆ ಅವಳನ್ನು ಭೇಟಿ ಮಾಡಲು ಅಸಾಧ್ಯ ಅಲ್ಲವೇ? ಡಾಕ್ಟರ್ ಜಾನ್ಸನ್ ಅಂತವರ ವಾದ ಯಾವಾಗಲೂ ಹೀಗೆಯೇ ಮಾಡುವುದು. ಆದರೆ ಶಂಕರರ ಜೊತೆ ಈ ರೀತಿ ವಾದ ಮಾಡಲು ಆಗುವುದಿಲ್ಲ. ಏಕೆಂದರೆ ಅವರದು ತತ್ವಶಾಸ್ತ್ರದ ಪ್ರತಿಪಾದನೆ ಅಲ್ಲ, ಸತ್ಯದ ವಿಚಾರ ಏನು ಹೇಳುವುದಲ್ಲ, ಈ ಪ್ರಪಂಚದ ವಿಚಾರ ಹೇಳುವುದಿಲ್ಲ. ನಿಮ್ಮ ಮನಸ್ಸನ್ನು ಬದಲಾಯಿಸಲು ತಿಳಿಸುವ ಒಂದು ಸಾಧನವಾಗಿ ಬಳಸುತ್ತಾರೆ. ಮೂಲ ಮನಸ್ಥಿತಿ ಬದಲಾಯಿಸಿದರೆ ಆಗ ಜಗತ್ತನ್ನು ನೋಡುವ ರೀತಿಯೇ ಬದಲಾಗುತ್ತದೆ. ಭಾರತೀಯ ಮನಸ್ಥಿತಿಗೆ ಇದು ನಿರಂತರ ತೊಂದರೆ. ಎಲ್ಲವೂ ಧ್ಯಾನಕ್ಕೆ ಒಂದು ಸಾಧನದಂತೆ ಇವರ ಮನಸ್ಥಿತಿ ಇರುತ್ತದೆ. ಒಂದು ವಸ್ತುವು ಸತ್ಯವೋ ಅಸತ್ಯವೋ ಎಂಬುದಕ್ಕಿಂತ ಅದರ ಉಪಯೋಗದ ಕಡೆಗೆ ಗಮನ ಬಹಳ ಇರುತ್ತದೆ. ಬದಲಾವಣೆಗೆ ಒತ್ತು ಜಾಸ್ತಿ. ತಾತ್ವಿಕವಾಗಿ ಸರಿಯೋ ತಪ್ಪೋ ಎಂಬುದು ಪಾಶ್ಚಿಮಾತ್ಯರಿಗೆ ಮುಖ್ಯವಾಗುತ್ತದೆ. ಭಾರತೀಯರಿಗೆ ಬದಲಾವಣೆ ಹಾಗೂ ಶಕ್ತಿ ಮುಖ್ಯ. ಮನುಷ್ಯನ ಮನಸ್ಸಿನ ಪರಿವರ್ತನೆ ಅದು ಯಾವ ರೀತಿ ಸಾಧನವಾಗುತ್ತದೆ ಎಂಬುದರ ಕಡೆ ಗಮನ ಇರುತ್ತದೆ. ನಾನು ಹೊರಗಡೆ ಇರುವ ಹೂಗಳನ್ನು ನೋಡಿದ್ದೇನೆ, ಆಕಾಶವನ್ನು ಕಂಡಿದ್ದೇನೆ, ಸೂರ್ಯನ ಉದಯಿಸುವುದನ್ನು ಕಂಡಿದ್ದೇನೆ. ನೀವು ಈ ಯಾವುದನ್ನು ನೋಡಿಲ್ಲ. ಜೈಲಿನ ಒಳಗೆ ಇರುವಿರಿ. ಹೊರಗಡೆ ಬಂದು ನೋಡಿ ಎಂದರೆ ನೀವು ನಂಬುವುದಿಲ್ಲ. ಇರುವುದೆಲ್ಲ ಬರೀ ಗೋಡೆ, ಹೂವು, ಸೂರ್ಯ ಯಾವುದೂ ಇಲ್ಲ ನೋಡಿ. ಮನೆಗೆ ಬೆಂಕಿ ಬಿದ್ದಿದ ತಕ್ಷಣ ಮನೆ ಬಿಟ್ಟು ಓಡಿ ಎಂದರೆ ಎಲ್ಲರೂ ಓಡುವಿರಿ. ನಂತರ ಈ ಹೂವು, ಸೂರ್ಯ, ಆಕಾಶ ಎಲ್ಲವೂ ನಿಮಗೆ ಕಾಣುವುದು. ಇದು ಕೇವಲ ಒಂದು ಉಪಾಯ. ಬುದ್ಧ, ಮಹಾವೀರ, ಶಿವ, ಶಂಕರರು ಎಲ್ಲರೂ ಇದನ್ನು ಮಾಡಿದ್ದಾರೆ. ವಾದ ಮಾಡುವುದರಲ್ಲಿ ಅರ್ಥವಿಲ್ಲ. ಈ ಉಪಾಯ ಮಾಡಿದ ನಂತರ ಎಲ್ಲರಿಗೂ ಅರ್ಥವಾಗುತ್ತದೆ. ಇದು ಒಂದು ಮಾರ್ಗ. ಇನ್ನೊಂದು ಮಾರ್ಗ ಇದೆ, ಅದು ಇದರ ವಿರುದ್ಧದ ಧ್ರುವ. ಒಂದು ಮಾರ್ಗದಲ್ಲಿ ಅನುಭವ, ನೆನಪು ಎಲ್ಲವೂ ಕನಸು ಎಂದು ತಿಳಿಯುವುದು. ಇನ್ನೊಂದರಲ್ಲಿ ಈ ಪ್ರಪಂಚದ ವಿಚಾರ ಯೋಚಿಸುವುದೇ ಬೇಡ, ಕೇವಲ ನೀನು ಯಾರು ಎಂದು ನೆನಪಿಸಿಕೊಳ್ಳುತ್ತಿದ್ದರೆ ಸಾಕು. ಈ ಎರಡನೆಯ ಕಾರ್ಯವಿಧಾನ ಇದು ಇಸ್ಲಾಂನ ಸೂಫಿ ಪಂಥಕ್ಕೆ ಸೇರಿತು. ಎಲ್ಲ ಕ್ರಿಯೆಗಳಲ್ಲಿ ನಾನು ಇದ್ದೇನೆ ಎಂದು ಯೋಚಿಸುವ ಪಂಥದವರು. ನೀರನ್ನು ಕುಡಿಯುವಾಗ ನಾನು ಕುಡಿಯುತ್ತಿದ್ದೇನೆ ಎಂದು ಭಾವಿಸುವುದು. ಊಟ ಮಾಡುವಾಗ ನಾನು, ಕೆಲಸ ಮಾಡುವಾಗ ನಾನು, ಇದನ್ನು ನೆನಪಿಸಿಕೊಳ್ಳುತ್ತಿರುವುದೇ ಈ ಸೂಫಿ ತಂತ್ರ. ಎಲ್ಲವೂ ನಾನೇ ಎಂದು ಈಗಾಗಲೇ ನಿಮಗೆ ತಿಳಿದಿದೆ, ಮತ್ತೆ ನಾನು ಎಂಬುದನ್ನು ನೆನಪಿಸಿಕೊಳ್ಳುವುದು ಏಕೆ ಎಂದು ಅನ್ನಿಸುವುದು.
ಆದರೆ ಇದು ಅತ್ಯಂತ ಸಮರ್ಥವಾದ ತಂತ್ರ. ನಾನು ಎಂಬುದು ನಿರಂತರವಾಗಿ ನಿಮ್ಮ ಮನಸ್ಸಿನಲ್ಲಿ ಇರಲಿ. ನಡೆಯುವಾಗ, ಕೇಳಿಸಿಕೊಳ್ಳುವಾಗ ಅಥವಾ ಇನ್ನಾವುದೇ ಕ್ರಿಯೆ ಅದರ ಪಾಡಿಗೆ ಇರಲಿ. ಒಳಗೆ ನಿರಂತರ ನಾನು 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 ಮೊಳಗುತ್ತಿರಲಿ. ಇದು ಬಹಳ ಕಷ್ಟ. 1 ನಿಮಿಷವೂ ನಿರಂತರವಾಗಿ ಇದನ್ನು ನೆನಪಿಸಿಕೊಂಡಿರುವುದು ಆಗುವುದಿಲ್ಲ. ಬೇಕಾದರೆ ಪ್ರಯತ್ನ ಪಡಿ. ಗಡಿಯಾರದ ಮುಂದೆ ನಿಂತು ಒಂದೊಂದು ಸೆಕೆಂಡಿಗೂ ನಾನು ನಾನು ಎನ್ನುವುದನ್ನು ನೆನಪಿಸಿಕೊಳ್ಳಿ. ಗಡಿಯಾರ ಹಾಗೂ ನಾನು ಈ ಎರಡನ್ನು ಒಟ್ಟಿಗೆ ಮಾಡಿ 5-10 ಸೆಕೆಂಡಿನಲ್ಲಿ ನಾನು ಮರೆತು ಹೋಗಿರುತ್ತೇನೆ. ನಂತರ ಸ್ವಲ್ಪ ಸಮಯದ ನಂತರ ನಾನವನ್ನು ಮರೆತಿದ್ದೆ ಎಂದು ಅರಿವಾಗುವುದು. ಒಂದೇ 1 ನಿಮಿಷ ನಿರಂತರವಾಗಿ ನೀವು ನೆನಪಿಸಿಕೊಂಡಿದ್ದೇ ಆದರೆ ನಿಜವಾಗಿ ಈ ತಂತ್ರ ನಿಮಗೆ ಸರಿ ಹೊಂದುವುದು. ಇದರ ಮೂಲಕ ಕನಸನ್ನು ಕನಸೆಂದು ತಿಳಿಯುವ ತಂತ್ರ ಫಲಿಸುವುದು. 1 ನಿಮಿಷ ಸಂಪೂರ್ಣವಾಗಿ ನೆನಪಿಸಿಕೊಂಡಿರುವುದು ಪವಾಡವೇ ಸರಿ. ಇದರಿಂದ ಕನಸಿನ ಆಚೆಗೆ ಹೋಗಬಹುದು. ಹಾಗಾದರೆ ಇದು ಹೇಗೆ ಕೆಲಸ ಮಾಡುತ್ತದೆ? ದಿನಪೂರ್ತಿ ನೀವು ನೆನಪಿಸಿಕೊಂಡಿದ್ದೇ ಆದರೆ ಇದು ನಿಮ್ಮ ನಿದ್ದೆಯನ್ನು ಪ್ರವೇಶಿಸುತ್ತದೆ. ಆಗ ಕನಸು ಕಾಣುವಾಗ ಇದು ಕೇವಲ ಕನಸು ಎಂಬ ಎಚ್ಚರ ಬಂದಿರುತ್ತದೆ. ಕನಸು ಕನಸಾಗಿಯೇ ಇರುತ್ತದೆ. ಕನಸು ನಿಮ್ಮನ್ನು ಮೋಸಗೊಳಿಸಲು ಅಸಾಧ್ಯ. ಹಾಗೂ ಕನಸನ್ನು ನಿಜವೆಂದು ಭ್ರಮಿಸುವುದಿಲ್ಲ. ನಾನು ಎಂಬ ಅಂಶವನ್ನು ಮರೆತಾಗ ಕನಸನ್ನು ನಿಜವೆನ್ನುತ್ತೇವೆ. ನಾಗಾರ್ಜುನರ ಪ್ರಕಾರ ನಾನು ಇದ್ದರೆ ಜಗತ್ತು ಇರುವುದಿಲ್ಲ, ಜಗತ್ತು ಇದ್ದರೆ ನಾನು ಇರುವುದಿಲ್ಲ. ಯಾವುದಾದರೊಂದು ವಸ್ತು ಇಲ್ಲಿ ಇರಬಹುದು. ನಾನು ಇಲ್ಲದಿದ್ದರೆ ಈ ಜಗತ್ತು ಇಲ್ಲ ಎಂದು ಅರ್ಥವಲ್ಲ. ಈ ಭೌಗೋಳಿಕ ಜಗತ್ತಿನ ವಿಚಾರ ನಾಗಾರ್ಜುನ ಮಾತಾಡುತ್ತಿಲ್ಲ. ಕನಸಿನ ಜಗತ್ತಿನ ವಿಚಾರ ಇದು. ನೀವು ಅಥವಾ ಕನಸು ಎರಡರಲ್ಲಿ ಒಂದು, ಎರಡೂ ಅಸಾಧ್ಯ. ನಾನು ಎಂದು ನಿರಂತರ ಅರಿವಿನಿಂದ ಇರುವುದು ಮೊದಲನೆಯದು. ರಾಮ, ಕೃಷ್ಣ, ಬೇರಾವುದೇ ನಾಮ ಬೇಕಿಲ್ಲ. ಏಕೆಂದರೆ ನೀವು ಅದಲ್ಲ. ನಾನು ಎಂಬುದನ್ನು ಉಪಯೋಗಿಸಿದರೆ ಸಾಕು. ಇದನ್ನು ಪ್ರಯತ್ನಿಸಿ. ಒಳಗೆ ನೀವು ಅಸ್ತಿತ್ವದಲ್ಲಿ ಇದ್ದರೆ ಹೊರಗಿನ ಜಗತ್ತು ಇರುವುದಿಲ್ಲ ಅಥವಾ ಸುಳ್ಳಾಗಿರುತ್ತದೆ. ಜಗತ್ತು ಅಸ್ತಿತ್ವದಲ್ಲಿದ್ದರೆ ಒಳಗೆ ಟೊಳ್ಳಾಗಿರುತ್ತದೆ. ಈ ಅಸ್ತಿತ್ವ ನಾನು ಆಗುತ್ತದೆ. ನಾನು ನಿಜವಾಗಿರಬೇಕು ಅಥವಾ ಜಗತ್ತು ನಿಜವಾಗಿರಬೇಕು. ಎರಡೂ ಸಾಧ್ಯವಿಲ್ಲ. ಗುರ್ಡಿಫ್ ಒಬ್ಬರ ಮೇಲೆ ಈ ಪ್ರಯೋಗವನ್ನು ಮಾಡಿದನು. 3 ತಿಂಗಳ ಕಾಲ ಒಬ್ಬ ವ್ಯಕ್ತಿ ಸತತವಾಗಿ ನಾನುವನ್ನು ನೆನಪಿಸಿಕೊಳ್ಳತೊಡಗಿದನು. 3 ತಿಂಗಳ ನಂತರ ಎಲ್ಲವನ್ನೂ ನಿಲ್ಲಿಸಿದನು. ಒಳಗಡೆ ಸಂಗೀತದ ತರಹ ನಾನು ಮಾತ್ರ ಇತ್ತು. ನಂತರ ಅದು ಸ್ವಾಭಾವಿಕವಾಗಿ ಪ್ರಯತ್ನವಿಲ್ಲದೆಯೇ ಸಾಗಿತು. ಈ 3 ತಿಂಗಳು ಪ್ರಯೋಗಕ್ಕೆ ಒಳಗಾದ ವ್ಯಕ್ತಿ ಗೃಹ ಬಂಧನದಲ್ಲಿ ಇದ್ದನು. ರಷ್ಯಾದ ಒಂದು ಊರಿನಲ್ಲಿ ಅವರಿಬ್ಬರು ಇದ್ದರು. 3 ತಿಂಗಳ ನಂತರ ಒಂದು ದಿನ ಹೊರಗಡೆ ಸುತ್ತಾಡಲು ತೊಡಗಿದರು. ಪ್ರಯೋಗಕ್ಕೆ ಒಳಗಾದ ವ್ಯಕ್ತಿ ತಮ್ಮ ಡೈರಿಯಲ್ಲಿ ಈ ರೀತಿ ಬರೆಯುತ್ತಾರೆ: ಮೊದಲ ಬಾರಿಗೆ ಮನುಷ್ಯ ನಿದ್ದೆಯಲ್ಲಿ ಇರುವುದನ್ನು ಕಂಡೆ, ಹಾಗೂ ಮನುಷ್ಯ ನಿದ್ದೆಯಲ್ಲಿ ಇರುತ್ತಾನೆ ಎಂದು ಜೀಸಸ್ ಹೇಳಿದ ಮಾತು ನನಗೆ ಗೋಚರವಾಯಿತು. ನಿದ್ದೆಯಲ್ಲಿ ಜನರು ನಡೆಯುತ್ತಿದ್ದರು, ನಿದ್ದೆಯಲ್ಲಿ ಜನರು ಮಾರುತ್ತಿದ್ದರು ಹಾಗೂ ಕೊಳ್ಳುತ್ತಿದ್ದರು. ಎಲ್ಲ ಕ್ರಿಯೆಗಳು ನಿದ್ದೆಯಲ್ಲಿಯೇ ನಡೆಯುತ್ತಿದ್ದವು. ನಾನು ಹಾಗೂ ಗುರ್ಡಿಫ್ ಮಾತ್ರ ಎಚ್ಚರದಿಂದ ಇದ್ದ ಅನುಭವವಾಯಿತು. ಎಲ್ಲರೂ ಕೋಪದಿಂದ ಇದ್ದರು, ಜಗಳವಾಡುತ್ತಿದ್ದರು, ಪ್ರೀತಿಸುತ್ತಿದ್ದರು. ಎಲ್ಲವೂ ನಿದ್ದೆಯಲ್ಲಿಯೇ ಮಾಡುತ್ತಿದ್ದರು. ಅವರ ಕಣ್ಣುಗಳನ್ನು ನೋಡಿದೆ, ಮಂಪರು. ಅವರು ಇರಲೇ ಇಲ್ಲ. ಒಳಗಿನ ಕೇಂದ್ರ ತಪ್ಪಿಸಿಕೊಂಡಿತ್ತು. ಇನ್ನು ಮುಂದಕ್ಕೆ ಹೋಗಲಾಗಲಿಲ್ಲ. ಅಫೀಮು ತಿಂದವರಂತೆ ಇಡೀ ನಗರ ಮಲಗಿತ್ತು. ಗುರ್ಡಿಫ್ ನಂತರ ಹೇಳಿದ್ದು, ನಗರಕ್ಕೆ ಏನೂ ಆಗಿರಲಿಲ್ಲ, ನಿನಗೆ ಆಗಿದ್ದುದು. ನಿನಗೆ ಅಫೀಮು ಕೊಟ್ಟಿರಲಿಲ್ಲ, ಅದೇ ಹಳೆಯ ನಗರ. 3 ತಿಂಗಳ ಕೆಳಗೆ ನೀನೇ ಓಡಾಡಿದ ನಗರ. ಆಗ ಜನರು ನಿದ್ದೆಯಲ್ಲಿ ಇದ್ದಾರೆಂದು ನಿನಗೆ ಅನ್ನಿಸಿರಲಿಲ್ಲ, ಏಕೆಂದರೆ ನೀನೂ ನಿದ್ರಿಸುತ್ತಿದ್ದೆ. ಈಗ ನಿನಗೆ ಎಚ್ಚರ ಬಂದಿದೆ. ಸ್ವಲ್ಪ ಮಟ್ಟಿಗೆ ನಾನು ಅಭ್ಯಾಸ ಮಾಡಿರುವುದರಿಂದ ಮನಸ್ಸು ಕನಸಿನ ಆಚೆಗೆ ಹೋಗಿದೆ. ಇದರಿಂದ ಎಲ್ಲರೂ ನಿದ್ದೆಯಲ್ಲಿ ಇದ್ದಾರೆಂದು ನಿನಗೆ ಈಗ ಅನ್ನಿಸುತ್ತದೆ. ಎಲ್ಲದರಲ್ಲಿಯೂ ಎಲ್ಲ ಕ್ರಿಯೆಯಲ್ಲಿಯೂ ನಾನು ಎಂಬುದು ಇರಲಿ ಎನ್ನುವುದರ ಅರ್ಥ ಅದನ್ನು ಮನಸ್ಸಿನಲ್ಲಿ ಪುನರಾವರ್ತನೆ ಮಾಡುತ್ತೀರಿ ಎಂದಲ್ಲ. ಪುನರಾವರ್ತನೆ ಮಾಡುತ್ತಿದ್ದರೆ ಅದು ಸಹ ರಾಮ ರಾಮ ಎನ್ನುವ ಹಾಗೆ ಜಪವಾಗಿ ಇನ್ನೂ ಹೆಚ್ಚು ನಿದ್ದೆ ಬರಲು ಅನುಕೂಲವಾಗುತ್ತದೆ. ನಾನು ಎನ್ನುವುದನ್ನು ಎಲ್ಲ ಕಾರ್ಯಕ್ರಿಯೆಗಳ ಹಿಂದೆ ಇಟ್ಟು ಅನುಭವಿಸಬೇಕು. ತಣ್ಣನೆ ನೀರಿನಲ್ಲಿ ಸ್ನಾನ ಮಾಡುವಾಗ ಆಗುವ ಅನುಭವದ ಹಿಂದೆಯೂ ನಾನು ಇರಬೇಕು. ಮಹೇಶ್ ಯೋಗಿಯವರು ಪಾಶ್ಚಾತ್ಯರಲ್ಲಿ ಬಹಳ ಪ್ರಸಿದ್ಧಿ ಹೊಂದುವುದಕ್ಕೆ ಕಾರಣ
ಅವರು ಎಲ್ಲರಿಗೂ ಈ ರೀತಿ ಒಂದೊಂದು ಮಂತ್ರವನ್ನು ಜಪಿಸಲು ಕೊಡುತ್ತಾರೆ. ಪಾಶ್ಚಾತ್ಯರಲ್ಲಿ ನಿದ್ದೆಗೆ ಬಹಳ ಮಹತ್ವ ಇದೆ. ಅವರಿಗೆ ನಿದ್ದೆಯೇ ಬರುವುದಿಲ್ಲ. ಬಹಳ ತೊಂದರೆ ಅನುಭವಿಸುತ್ತಾರೆ. ನಿದ್ರೆ ಇಲ್ಲದೆ ಅವರು ಕಂಗೆಟ್ಟಿದ್ದಾರೆ. ಸ್ವಾಭಾವಿಕ ನಿದ್ರೆ ಅವರಿಗೆ ಇಲ್ಲ. ಮಾತ್ರೆಗಳಿದ್ದರೆ ಮಾತ್ರ ಅವರಿಗೆ ನಿದ್ದೆ. ನಿರಂತರವಾಗಿ ಹೇಳಿದ್ದನ್ನೇ ಹೇಳುತ್ತಿದ್ದರೆ ನಿದ್ರೆ ಆವರಿಸುತ್ತದೆ. ಟ್ರಾನ್ಸಿಡೆಂಟಲ್ ಮೆಡಿಟೇಷನ್ ಇದು ಮಹೇಶ್ ಯೋಗಿಯವರ ಪದ್ಧತಿ. ಇದು ಮಾನಸಿಕ ಮಾತ್ರೆ. ಇದು ನಿದ್ರೆಗೆ ಸಹಕಾರಿ, ಧ್ಯಾನಕ್ಕಲ್ಲ. ಆನಂದವಾಗಿ ನಿದ್ದೆ ಮಾಡಬಹುದು. ಯಾವುದೇ ಒಂದು ನಿರಂತರವಾದದ್ದು ಹೇಳಿದ್ದೇ ಹೇಳುವುದು ನಿದ್ದೆಗೆ ಸಹಾಯಕಾರಿ. ತಾಯಿಯ ಗರ್ಭದಲ್ಲಿ ಮಗುವು 6 ತಿಂಗಳು ನಿದ್ರಿಸುವುದು ಸಹ ಪುನರಾವರ್ತನೆಗೊಳ್ಳುವ ಹೃದಯ ಬಡಿತದ ಟಿಕ್ ಟಿಕ್ ಶಬ್ದ. ತಾಯಿಯ ಹೃದಯ ಇದೇ ಮಗುವಿನ ನಿದ್ರೆಗೆ ಔಷಧಿ. ಮಗುವು ಕಿರುಚಿದಾಗ ಅತ್ತಾಗ ತಾಯಿಯು ತನ್ನ ಎದೆಗೆ ಒತ್ತಿ ಹಿಡಿಯುತ್ತಾಳೆ. ಈ ಶಬ್ದದಿಂದ ಮಗುವು ನಿದ್ರೆಗೆ ತೆರಳುತ್ತದೆ. ಇದು ಹೃದಯ ಬಡಿತದ ಪುನರಾವರ್ತನೆ. ಮಗು ಪುನಃ ಗರ್ಭದ ಭಾಗವಾಗುತ್ತದೆ. ನೀವು ಮಗುವಾಗಿಲ್ಲದಿದ್ದರೂ ನಿಮ್ಮನ್ನು ಪ್ರೀತಿಸುವ ಹೆಂಡತಿ ಅಥವಾ ಯಾವುದೇ ಪ್ರೀತಿ ಪಾತ್ರರು ಎದೆಗೆ ಹಚ್ಚಿಕೊಂಡಾಗ ನಿಮಗೆ ಸಮಾಧಾನವಾಗುತ್ತದೆ. ನಿದ್ರೆ ಬರದಿದ್ದರೆ ಗಡಿಯಾರದ ಟಿಕ್ ಟಿಕ್ ಶಬ್ದವನ್ನು ಕೇಳಿಸಿಕೊಳ್ಳುತ್ತಾ ಇದ್ದರೆ ನಿದ್ದೆ ಬರುತ್ತದೆ. ನಾನು ಎಂಬುದು ಕಂಠಪಾಠ ಮಾಡುವ ಯಂತ್ರವಲ್ಲ, ಅದು ಅನುಭವಿಸುವ ಮಂತ್ರ. ಕೈ ಕುಲುಕುವಾಗ ಕೈಯನ್ನು ಮುಟ್ಟುವುದಷ್ಟೇ ಅಲ್ಲ, ಅದರ ಹಿಂದೆ ಇರುವ ಸ್ಪರ್ಶವನ್ನು ತಿಳಿಯಿರಿ. ವರ್ತಮಾನದಲ್ಲಿ ಇದ್ದು ಅನುಭವಿಸಿ. ತಿನ್ನುತ್ತಿದ್ದರೆ ಕೇವಲ ತಿನ್ನುವುದಷ್ಟೇ ಅಲ್ಲ, ಮನಸ್ಸಿಟ್ಟು ಅನುಭವಿಸಿ, ಸ್ವೀಕರಿಸಿ. ಒಂದು ದಿನ ತಕ್ಷಣ ನಿಮಗೆ ಎಚ್ಚರವಾಗಿ ಕೇಂದ್ರ ಜಾಗೃತಗೊಂಡು ಮೊದಲ ಬಾರಿಗೆ ಈ ಜಗತ್ತು ಕನಸು ಎಂದೆನಿಸುತ್ತದೆ. ನಂತರ ಕನಸು ಕನಸೆಂದು ಅರಿವಾಗುತ್ತದೆ ಹಾಗೂ ಕನಸು ಕಾಣುವಿಕೆ ನಿಲ್ಲುತ್ತದೆ. ಒಮ್ಮೆ ಈ ರೀತಿ ಆದರೆ ನೀವು ಸಾಮಾನ್ಯರಿಗಿಂತ ಭಿನ್ನವಾಗುತ್ತೀರಿ. ಹಳೆಯ ನಿದ್ರೆ ಮಾಡುವ ಮನುಷ್ಯ ಸತ್ತಿರುತ್ತಾನೆ. ನೀವು ಎಚ್ಚರವಾಗಿರುತ್ತೀರಿ. ನೀವು ಬುದ್ಧರಾಗುತ್ತೀರಿ, ಜ್ಞಾನೋದಯವಾದ ಬುದ್ಧ. ಈ ರೀತಿಯ ಎಚ್ಚರದಲ್ಲಿ ಕಳವಳ ಇರುವುದಿಲ್ಲ. ಸಾವಿನ ಭಯದಿಂದ ಮುಕ್ತರಾಗುವಿರಿ. ಎಲ್ಲದರಿಂದ ಮುಕ್ತರಾಗುವಿರಿ. ನಿದ್ರೆಯಿಂದ, ಕನಸಿನಿಂದ, ಎಲ್ಲದರಿಂದ ಮುಕ್ತಿ. ಅಸೂಯೆ, ದ್ವೇಷ ಎಲ್ಲವೂ ಮಾಯವಾಗಿರುತ್ತದೆ. ಪ್ರೀತಿಯೇ ನೀವಾಗಿರುವಿರಿ. ಪ್ರೀತಿಸುವುದಲ್ಲ, ನೀವೇ ಪ್ರೀತಿ. ಈ ಭಾಗದಲ್ಲಿ ಇಷ್ಟು ಸಾಕು. ಮುಂದಿನ ಭಾಗದಲ್ಲಿ ಮುಂದೆ ಹೋಗೋಣ.